ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸ್ಪಂದನ. ಸ್ವಾಗತ ಸ್ಪಂದನ ಮನೆ ಕತೆಗಳಿಗೆ. ಯಾರು ಯಾವ ಟೈಮಲ್ಲಿ ನೋಡ್ತಾ ಇದ್ದೀರೋ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಅಂತ ಎಲ್ಲರಿಗೂ ಒಂದು ವಾರ್ಮ್ ವೆಲ್ಕಮ್ ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಾನು ವೆಜಿಟೇಬಲ್ಸ್ನ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ಆ್ಯಂಡ್ ಯಾವ್ಯಾವ ಐಟಮ್ಸ್ ಬೇಕು ಅಂತ ಇದು ಕಾಂಜಿ ಮಾಡೋದಕ್ಕೆ ಬೀಟ್ರೋಟ್, ಆಮ್ಲಾ ಆ್ಯಂಡ್ ಕ್ಯಾರಟ್. ಸೊ ಎಲ್ಲದನ್ನು ಚಾಪ್ ಮಾಡಿ ಇಟ್ಟಿರೋದು ಇದ್ರದ್ದು ಫೋಟೋ. ಆ್ಯಂಡ್ ನಾನು ಸ್ವಲ್ಪ ಶುಂಠಿ ಮತ್ತು ಪುದೀನ ತೊಗೊಂಡಿದ್ದೀನಿ ಎಕ್ಸ್ಟ್ರಾ. ಈ ನೈಫ್ ನನಗೆ ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ನಂಗೆ ಅದು ತುಂಬ ಫೇವ್ರೇಟು. ಸೊ ಅದರಲ್ಲೇ ಕಟ್ಟು ಮಾಡ್ಬೋದು ಆ್ಯಂಡ್ ನೋಡಿ ಹಿಂಗೆ ಅದರಲ್ಲೇ ಎರಿಲೂಬೋದು. ಸೊ ನಂಗೆ ಅದಕ್ಕೆ ಇತ್ತು ಈ ಚಾಕು ತುಂಬ ಇಷ್ಟ. ಆನ್ಲೈನಲ್ಲಿ ಮತ್ತು ಎಲ್ಲ ಕಡೆ ಹುಡುಕ್ತೆ. ಸೊ ನಂಗೆ ಮತ್ತೆ ಸಿಗಲಿಲ್ಲ ಈ ಚಾಕು. ಬಟ್ ಇದು ನನ್ನ ಫೇವ್ರೆಟ್ ಚಾಕು. ನಾನು ಯಾವಾಗಾದರೂ ಏನಾದರೂ ಕಟ್ ಮಾಡಬೇಕಾದ್ರೆ ಸಿಕ್ಕಿಲ್ಲ ಅಂದರೆ ನಮ್ಮ ಮನೇಲಿ ಯಾವಾಗಲೂ ರೇಗಾಡ್ತಾ ಇರ್ತೀನಿ ನಮ್ಮಮ್ಮಂಗೆ, ನನ್ನ ಚಾಕೆಲ್ಲಿ ಅಂತ. ಸೊ ನಮ್ಮಮ್ಮ ಕ್ಯಾಮ್ರಾಮ್ಯಾನ್ ಆಗಿರೋದ್ರಿಂದ ಸ್ವಲ್ಪ ನಮ್ಮಮ್ಮಂಗೆ ಎಷ್ಟು ಬೆಟ್ರ್ ಕೊಡ್ಬೋದು ಅಷ್ಟು ಬೆಟ್ರ್ ಕೊಟ್ಟಿದ್ದಾರೆ. ಒಂದೊಂದು ಕಡೆ ಎಲ್ಲ ಶೇಕ್ ಮಾಡಿದರೆ, ಬಟ್ ಇಟ್ಸ್ ಓಕೆ. ಪಾಪ ಅವ್ರಿಗೆ ಫಸ್ಟ್ ಟೈಮ್ ಮಾಡೋದ್ರಿಂದ ಇಷ್ಟು ಮಾಡಿರೋದೇ ತುಂಬ ಚೆನ್ನಾಗಿ, ಅಂದರೆ ಜಾಸ್ತಿ. ಸೊ ಥ್ಯಾಂಕ್ ಯು ಅಮ್ಮ. ಆ್ಯಂಡ್ ಅದೆಲ್ಲ ಆದಮೇಲೆ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ಸೊ ಬೀಟ್ರೋಟು, ಕ್ಯಾರೆಟು, ನೆಲ್ಲಿಕಾಯಿ ಎಲ್ಲದನ್ನು ಚಾಪ್ ಮಾಡ್ಕೊತಾ ಇದ್ದೆ. ಸೊ ಇದು ಬ್ಲ್ಯಾಕ್ ಸಾಲ್ಟು ಆ್ಯಂಡ್ ವೈಟ್ ಮಸ್ಟರ್ಡ್ ಸೀಡ್ಸು 1 to 3 ಸ್ಪೂನ್ಸ್ ಹಾಕೊಬೋದು. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ಅಂದರೆ ಎಷ್ಟು ಲೀಟರ್ ಕ್ವಾಂಟಿಟಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಂದು 1 ಲೀಟರು. ಸೊ ನನ್ನ ಚಿಕ್ಕ ಚಿಕ್ಕ ಸ್ಪೂನಲ್ಲಿ 3 ಟೇಬಲ್ ಸ್ಪೂನಷ್ಟು ಮತ್ತು 3 ಟೇಬಲ್ ಸ್ಪೂನಷ್ಟು ಪಿಂಕ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಸೊ ಈಗ ರಾಕ್ ಸಾಲ್ಟ್ನ ಮತ್ತು ಮಸ್ಟರ್ಡ್ ಸೀಡ್ಸ್ನ ಎಲ್ಲದನ್ನು ಕುಟ್ಕೊಳ್ಳೋಣ ಅಂತ. ಬಿಕಾಸ್ ಗ್ರೈಂಡ್ ಮಾಡಿದ್ರೆ ಜಾಸ್ತಿ ಪೇಸ್ಟ್ ಥರ ಆಗಿಬಿಡುತ್ತೆ. ಸೊ ಕುಟ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅನಿಸ್ತು. ಅದಕ್ಕೆ ಸೊ ಕುಟ್ಟಾಣಿಯಲ್ಲಿ ಕುಟ್ಕೊತಾ ಇದ್ದೀನಿ. ಇದು ತುಂಬ ಹಳೆಯ ಕುಟ್ಟಾಣಿ. ನಮ್ಮ ಅಜ್ಜಿ ಎಲ್ಲ ಯೂಸ್ ಮಾಡ್ತಿದ್ದಿದ್ದು ಎಲೆ ಅಡಿಕೆಗೆ, ಅದಕ್ಕೆ ಇದಕ್ಕೆ ಅಂತೆಲ್ಲ. ಸೊ ಕುಟ್ಟಿ ಆದಮೇಲೆ ಈ ಥರ ಇಷ್ಟು ಸ್ಮಾಲ್ ಪೇಸ್ಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಸೊ ರಾಕ್ ಸಾಲ್ಟ್ನ ಕುಟ್ಟಾಣಿಯಲ್ಲಿ ಒಂದು ಸ್ವಲ್ಪ ಕುಟ್ಟೋಣ ಅಂತ. ನೋಡಿ ಎಷ್ಟು ಹೊಳಿತಾ ಇದೆ.
ಸೊ ನಮ್ಮಮ್ಮ ಕ್ಯಾಮ್ರಾಮೆನ್ನು. ಅದಕ್ಕೆ ಈ ಥರ ಲಾಸ್ಟ್ ವಿಡಿಯೋದಲ್ಲಿ ಅಮೆಝಾನ್ ಅನ್ಪ್ಯಾಕಿಂಗ್ ಮಾಡಬೇಕಾದ್ರೆ ನನ್ನ ತಂಗಿ ಮೇಘ್ನಾ ಅಂತ ಅವಳು ಕ್ಯಾಮ್ರಾಮನ್ನು, ಮತ್ತು ವಿಲೇಜ್ ಸ್ಟಿಕ್ಕರ್ ಪ್ಯಾಕೇಜ್ನ ಓಪನ್ ಮಾಡಬೇಕಾದ್ರೆ ನನ್ನ ಫ್ರೆಂಡ್ ರೇಖಾ ಕ್ಯಾಮ್ರಾಮನ್ನು. ಸೊ ಒಬ್ಬೊಬ್ಬರು ಒಂದೊಂದು ದಿನ ನನಗೆ ಕ್ಯಾಮ್ರಾಮನ್ ಆಗಿರ್ತಾರೆ. ಸೊ ಬೀಟ್ರೋಟ್ನೆಲ್ಲ ನಾನು ಒಂದು ಜಾರಿಗೆ ಹಾಕ್ಕೊತಾ ಇದ್ದೀನಿ. ಫಸ್ಟು ಬೀಟ್ರೋಟ್ನೆಲ್ಲ ಜಾರ್ಗೆ ಹಾಕ್ಕೊಂಡು ನೆಕ್ಸ್ಟ್ ಕ್ಯಾರೆಟು, ಆ್ಯಕ್ಚುಲಿ 1 ಲೀಟರ್ಗೆ ಇನ್ನೂ ಕಡಿಮೆ ಐ ಮೀನ್ ಕ್ಯಾರೆಟ್ ಅಥವಾ ಬೀಟ್ರೋಟ್ ಹಾಕ್ತಾರೆ. ಬಟ್ ನನಗೆ ಕ್ಯಾರೆಟ್ ಅಥವಾ ಬೀಟ್ರೋಟ್ ಜಾಸ್ತಿ ಇರಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ಕ್ಯಾರೆಟು ಬೀಟ್ರೋಟ್ನ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಹೆಂಗೆ ಇಷ್ಟ ಆಗುತ್ತೆ ನೀವು ಆ ಥರ ಹಾಕ್ಕೊಬೋದು, ಎಷ್ಟು ಬೇಕಷ್ಟು. ಆ್ಯಂಡ್ ನೆಕ್ಸ್ಟ್ ಆಮ್ಲ ಹಾಕ್ತಾ ಇದ್ದೀನಿ. ಸೊ ಇದೆಲ್ಲ ಹಾಕಾದ್ಮೇಲೆ ನಾನು ಶುಂಠಿನ ಹಾಕ್ಕೊತಾ ಇದ್ದೀನಿ ಕುಟ್ಟಕ್ಕೆ. ಆ್ಯಕ್ಚುಲಿ ಜಿಂಜರ್ ಪೌಡರ್ ಹಾಕ್ತಾರೆ, ಬಟ್ ನಾನು ರಿಯಲ್ ಐ ಮೀನ್ ಶುಂಠಿನೇ ಜಜ್ಜಿ ಹಾಕೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ನಾನು ಶುಂಠಿನ ಜಜ್ಜಿ ಹಾಕ್ತಾ ಇದ್ದೀನಿ. ಸೊ ಎಲ್ಲ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋದನ್ನು ಇವಾಗ ಹಾಕ್ತಿದ್ದೀನಿ. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ಇಷ್ಟೆಲ್ಲ ಐ ಮೀನ್ ಬೀಟ್ರೋಟ್, ಕ್ಯಾರೋಟ್, ಆಮ್ಲ ಇದೆಲ್ಲ ಹಾಕಾದ್ಮೇಲೆ ನೀರು ಹಿಡಿಯುತ್ತೋ ಇಲ್ವೋ ಅಂತ. ಆ್ಯಕ್ಚುಲಿ ಸ್ವಲ್ಪ ನಾನು ಹಿಂಗೆ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಾನು ಎಲ್ಲೋ ನೋಡಿದ್ದೆ ಹಿಂಗೆ ಹಾಕೋದನ್ನು ವಿಡಿಯೋಲ್ಲಿ. ಸೊ ಅದಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ. ಸೊ ಆ್ಯಕ್ಚುಲಿ ಟಾಟಾ ಸಾಲ್ಟ್ನ ನಾನು ಮತ್ತೆ ಇನ್ನೊಂದು ಸರಿ ಹಾಕ್ಕೊತಾ ಇದ್ದೀನಿ, ಅಂದರೆ ಪಿಂಕ್ ಸಾಲ್ಟ್ನ. ಬಿಕಾಸ್ ಜಾಸ್ತಿ ವೆಜಿಟೇಬಲ್ಸ್ ಹಾಕಿರುವಾಗ ಇನ್ನೊಂದು ಸ್ವಲ್ಪ ಸಾಲ್ಟ್ ಬೇಕು ಅಂತ ನನಗನ್ಸುತ್ತೆ. ನಿಮಗೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ಸೊ ನಂಗೆ ಎಕ್ಸ್ಟ್ರಾ ಸ್ವಲ್ಪ ವೆಜಿಟೇಬಲ್ಸ್ಗೆಲ್ಲ ಇರಲಿ ಅಂತ ಅಂದ್ಬಿಟ್ಟು ನಾನು ಹಾಕಿದ್ದು. ಬಿಕಾಸ್ ಇದೆಲ್ಲ ಆದಮೇಲೆ ವಾಟರ್ ಐ ಮೀನ್ ಎಲ್ಲ ವೆಜಿಟೇಬಲ್ಸ್ ವಾಟರ್ ಏನಿರುತ್ತೆ, ಆ ಕಾಂಜಿ ಏನಿರುತ್ತೆ ಅದನ್ನು ಸಪ್ರೇಟ್ ಇಟ್ಕೊಂಡು, ಈ ವೆಜಿಟೇಬಲ್ಸ್ನು ಸಪ್ರೇಟ್ ನೀವು ರೆಫ್ರಿಜರೇಟರಲ್ಲಿ ಇಟ್ಕೊಂಡು ಆವಾಗವಾಗ ಸ್ನ್ಯಾಕ್ಸ್ ಥರ ತಿನ್ಬೋದು. ಸೊ ಅದಕ್ಕೆ ನಾನು ಸ್ವಲ್ಪ ಎಕ್ಸ್ಟ್ರಾ ಸಾಲ್ಟ್ ಹಾಕ್ತೆ ನಂಗೆ ಬೇಕು ಅಂತ. ನಿಮಗೆ ಎಷ್ಟು ಬೇಕಷ್ಟು ನೀವು ಹಾಕ್ಕೊಬೋದು, ಪರವಾಗಿಲ್ಲ. ಸೊ ಆಮೇಲೆ ನೀವು ನೀರನ್ನ ಐ ಮೀನ್ ಫುಲ್ ಲಿಡ್ವರೆಗೂ ಹಾಕಬೇಡಿ, ಸ್ವಲ್ಪ ಸ್ಪೇಸ್ ಕೊಟ್ಟು ನೀರನ್ನ ಹಾಕಿ. ಫುಲ್ ಹಾಕಿದ್ರೆ ಅದು ಐ ಮೀನ್ ಚೆನ್ನಾಗಾಗಲ್ಲ, ಬಿಕಾಸ್ ಅದು ಸ್ವಲ್ಪ ಇರಬೇಕು. ಅಲ್ಲಿವರೆಗೂ ಲಿಡ್ವರೆಗೂ ಹಾಕಬೇಡಿ ನೀರನ್ನ. ಆ್ಯಂಡ್ ನಾನು ಪುದೀನ ಎಲೆಗಳನ್ನ ಹಾಕ್ಕೊತಾ ಇದ್ದೀನಿ ಒಂದು 5. ಸೊ ಇದನ್ನು ಒಂದ್ಸರಿ ಸ್ಟಿರ್ ಮಾಡೋಣ, ಎಲ್ಲ ಕಡೆ ಮಿಕ್ಸ್ ಆಗಲಿ ಅಂತ ಪ್ರಾಪರಾಗಿ. ಸೊ 2-3 ಡೇಸ್ ಆದಮೇಲೆ ಹೇಗಿರುತ್ತೆ ಅನ್ನೋದನ್ನು ನಾನು ಇದರಲ್ಲಿ ಹಾಕ್ತೀನಿ. ಸೊ ಲಿಡ್ನ ಕವರ್ ಮಾಡಿ ಟೈಟಾಗಿ. ಸೊ ಇದು 3ನೇ ದಿನಕ್ಕೆ ನಾನು ಓಪನ್ ಮಾಡ್ತಾ ಇದ್ದೀನಿ.
ಸೊ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಅಲ್ವಾ? ನನಗಂತೂ ತುಂಬ ಇಷ್ಟ ಆಯಿತು ಆ ಕಲರು. ಐ ಮೀನ್ ಅದು ಫಾರ್ಮ್ ಆಗಿರೋದು. ಸೊ ಏರ್ ಲಾಕ್ನ ತೆಗಿತಾ ಇದ್ದೀನಿ. ನೋಡಿ ಏರ್ ಲಾಕ್ ಈ ಥರ ಇದನ್ನು ಓಪನ್ ಮಾಡಿ ಒಳಗಡೆ ವಾಟರ್ ಫಿಲ್ ಮಾಡಬೇಕು. ಸೊ ಸಾಸಿವೆ ಎಲ್ಲ ನೋಡಿ ಹೆಂಗೆ ಮೇಲ್ಗಡೆ ಬಂದು ಫ್ಲೋಟ್ ಆಗ್ತಾ ಇದೆ. ಆ್ಯಕ್ಚುಲಿ ವೆಜಿಟೇಬಲ್ಸ್ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಂಗೆ ತುಂಬ ಇಷ್ಟ ಆಯಿತು. ಬಟ್ ಹೆಲ್ದಿ ಆಗಿರೋದ್ರಿಂದ ಎಲ್ಲ ತುಂಬ ತುಂಬ ಟೇಸ್ಟಿ ಆಗಿರಲ್ಲ. ಬಟ್ ಓಕೆ, ತಿನ್ಬೋದು, ಚೆನ್ನಾಗಿತ್ತು. ನೀವು ಯಾವಾಗಾದರೂ ನಿಮ್ಮ ಮನೇಲಿ ಟ್ರೈ ಮಾಡಿ. ಸೊ ಅದನ್ನು ಸಪ್ರೇಟ್ ಕಾಂಜಿನ ಸಪ್ರೇಟ್ ಗ್ಲಾಸಿಗೆ ಹಾಕ್ಕೊಂಡು ಇನ್ನು ವೆಜಿಟೇಬಲ್ಸ್ನೆಲ್ಲ ಫ್ರಿಜ್ಜಿಗೆ ಸ್ಟೋರ್ ಮಾಡೋಣ ಅಂತ ಹಾಕ್ಕೊತಾ ಇದ್ದೀನಿ. ಸೊ ಅದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗಾದರೂ ತಿನ್ಬೋದು ಸ್ನ್ಯಾಕ್ಸ್ ಥರ. ಆ್ಯಂಡ್ ಜ್ಯೂಸು ಐ ಮೀನ್ ಕಾಂಜಿನ ಬೈ 1 ವೀಕ್ ಅಥವಾ 1.5 ವೀಕಲ್ಲಿ ಕುಡಿಬೇಕು ಫ್ರಿಜ್ಜಲ್ಲಿಟ್ರು. ಜಾಸ್ತಿ ದಿನ ಇಡಕ್ಕೆ ಹೋಗಬೇಡಿ. ಬೇಕಾದರೆ ಮತ್ತೆ ಮತ್ತೆ ನೀವು ಮಾಡ್ಕೊಬೋದು. ಸೊ ಇದು ಕಾಂಜಿ ಸ್ಪೈಸ್ ಮಿಕ್ಸು ಮತ್ತು ಕಾಂಜಿ ರೆಸಿಪಿ ಬುಕ್ಕು. ಸೊ ನೀವು ಅದನ್ನು ನೋಡಿಕೊಂಡು ಯಾವಾಗಾದರೂ ಬೇರೆ ಬೇರೆ ಥರ ಕಾಂಜೀಸ್ನ ಮಾಡ್ಬೋದು. ನಾನು ನ್ಯಾಚುರಲ್ ಆಗಿ ಮನೇಲಿ ಕಾಂಜಿ ಮಿಕ್ಸ್ನ ಮಾಡ್ಕೊಂಡಿದ್ದೀನಿ. ಪ್ರತಿ ಗ್ಲಾಸ್ ಕಾಂಜಿ ಒಳಗಿನಿಂದ ಬರುವ ಹೊಳಪಿಗೆ ಸಣ್ಣ ಹೆಜ್ಜೆ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.